ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ, ಸುಗ್ಗಿಕಾಲ ಸಮಯವಲ್ಲೋ ನಿನ್ನ ಆತ್ಮಾದಿ ತುಂಬಿಸಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಬೆಂಕಿಯಾಗಿ ಅಭಿಷೇಕಿಸಿ, ಅಗ್ನಿ ಜ್ವಾಲೆಯಾಗಿ ಅಭಿಷೇಕಿಸಿ, ಬಿರುಗಾಳಿಯಾಗಿ ಅಭಿಷೇಕಿಸಿ, ಆತ್ಮ ನದಿಯಲ್ಲಿ ಅಭಿಷೇಕಿಸಿ. ಸೀನಾಯಿ ಬೆಟ್ಟದಲ್ಲಿ ಒಂದು ಜ್ವಾಲೆಯನ ಕಾಣುವೆ, ಇಸ್ರಾಯೇಲಿನ ದೇವನೇ ಆ ಜ್ವಾಲೆ ನನ್ನಲ್ಲುರಿಯಲಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ಪಂಚಾಶತಮ ಹಬ್ಬದ ಶುಭಾಶಯಗಳನ್ನು ನಿಮಗೆ ಕೋರುತ್ತಾ, ಪಂಚಾಶತಮದ ಅಭಿಷೇಕದ ಒಂದು ಕೃಪಾ ವರಗಳು ನಮ್ಮೊಬ್ಬೊಬ್ಬರಲ್ಲಿ ಕಾರ್ಯ ಮಾಡುವಂತೆ ಈ ದಿನ ವಿಶೇಷವಾಗಿ ಪವಿತ್ರಾತ್ಮರ ಅಭಿಷೇಕಕ್ಕಾಗಿ ನಾವು ಪ್ರಾರ್ಥಿಸೋಣ. ಈ ದಿನದ ಮುಂಜಾನೆಯ ಜೀವಸ್ವರ ಪ್ರೇಷಿತರ ಕಾರ್ಯಕಲಾಪಗಳು 2ನೇ ಅಧ್ಯಾಯ ವಚನ 41. ಪೇತ್ರನ ಬೋಧನೆಯನ್ನು ಅಂಗೀಕರಿಸಿದ ಅನೇಕರು ದೀಕ್ಷಾ ಸ್ನಾನ ಪಡೆದರು. ಅದೇ ದಿನದಲ್ಲಿ ಸುಮಾರು 3,000 ಜನರು ಸಭೆಯನ್ನು ಸೇರಿಕೊಂಡರು. ಅದ್ಭುತಕರವಾದ ಅಭಿಷೇಕ, ಅದ್ಭುತಕರವಾದ ಬೋಧನೆ. ಪ್ರೇಷಿತರು ಪಡೆದುಕೊಂಡ ಆ ಪಂಚಾಶತಮದ ಅಭಿಷೇಕದಲ್ಲಿ ಪರವಶರಾಗಿ ದೇವರ ಮಹತ್ಕಾರ್ಯಗಳನ್ನು ಸ್ತುತಿಸುತ್ತಾ ಜನರಿಗೆ ಬೋಧನೆ ಮಾಡಲು ಪ್ರಾರಂಭ ಮಾಡಿದರು. ಆ ಬೋಧನೆ ಆತ್ಮಭರಿತವಾಗಿದ್ದ ಕಾರಣ, ಪವಿತ್ರಾತ್ಮರ ಬಿರುಗಾಳಿ ಬೀಸಿದ ಕಾರಣ, ಪವಿತ್ರಾತ್ಮರ ಅಗ್ನಿ ಆ ಸ್ಥಳದಲ್ಲಿ ಸುರಿಸಲ್ಪಟ್ಟ ಕಾರಣ, ಆ ಬೋಧನೆಯನ್ನು ಕೇಳಿದ ಸುಮಾರು 3,000 ಮಂದಿ ಅಂದೇ ಮನಪರಿವರ್ತನೆಯನ್ನು ಹೊಂದಿ ಯೇಸು ತನ್ನ ಸ್ವಂತ ರಕ್ಷಕ ಎಂದು ಸ್ವೀಕರಿಸಿಕೊಂಡು ದೀಕ್ಷಾ ಸ್ನಾನ ಪಡೆದು ಸಭೆಯನ್ನು ಸೇರಿದರು. ಅದ್ಭುತಕರವಾದ ಒಂದು ಸೇವಾ ಕಾರ್ಯ, ಅದ್ಭುತಕರವಾದ ಅಭಿಷೇಕ. ಆ ಪಂಚಾಶತಮದ ಅಭಿಷೇಕ ಪ್ರಾರಂಭದ ಬಿರುಗಾಳಿ, ಅದಕ್ಕಿಂತ ಮಿಗಿಲಾಗಿ ಅಂತಿಮ ಕಾಲದ ಅಭಿಷೇಕ ಇನ್ನೂ ಅಧಿಕವಾಗಿರುತ್ತದೆ. ಇನ್ನೂ ಅಧಿಕವಾದ ಅಭಿಷೇಕ ಈ ಅಂತ್ಯ ದಿನಗಳಲ್ಲಿ ದೇವರು ಸುರಿಸಲು ಸಿದ್ಧರಾಗಿದ್ದಾರೆ, ಶಕ್ತರಾಗಿದ್ದಾರೆ. ಸಭೆ ಆ ಅಂತ್ಯಕಾಲದ ಅಭಿಷೇಕಕ್ಕಾಗಿ ಹೆಚ್ಚಾಗಿ ಪ್ರಾರ್ಥಿಸಿ ಅಂತ್ಯಕಾಲದ ಅಭಿಷೇಕದಿಂದ ಪ್ರವರ್ಧಿಸುವಾಗ ಜನರ ಮಾನಸಾಂತರಕ್ಕೆ, ರಕ್ಷಣಾ ಕಾರ್ಯಕ್ಕೆ ನಾವು ಶ್ರೇಷ್ಠ ಸಾಧನಗಳಾಗಿ ಮಾರ್ಪಾಡಾಗುತ್ತೇವೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಕಾರಣ ನಾವು ನೋಡ್ತೇವೆ, ಹಳೆಯ ಒಡಂಬಡಿಕೆಯಲ್ಲಿ ಸೀನಾಯಿ ಪರ್ವತದ ಮೇಲೆ ಸರ್ವೇಶ್ವರನದ ದೇವರ ಪ್ರಸನ್ನತೆ ಇಳಿದು ಬಂದು ಮೋಶೆಗೆ ದಶಾಜ್ಞೆಗಳನ್ನು ಕೊಟ್ಟಂತ ಅನುಭವ, ಅದು ಸಹ ಸುಗ್ಗಿಕಾಲ ಪಾಸ್ಕಾ ಹಬ್ಬದ 7 ವಾರಗಳ ನಂತರ 50ನೆಯ ದಿನ ನಡೆಯುವಂತ ಹಬ್ಬದ ದಿನವಾಗಿತ್ತು. ಪಂಚಾದಶಮದ ಹಬ್ಬ ಹಳೆಯ ಒಡಂಬಡಿಕೆಯಲ್ಲಿ ಸುಗ್ಗಿ ಕಾಲದ ಸಮಯದಲ್ಲಿ ಪ್ರಥಮ ಸುಗ್ಗಿಯನ್ನು ಸಮರ್ಪಿಸಿ, ಅಂದರೆ ಪಾಸ್ಕಾ ಹಬ್ಬವನ್ನು ಆಚರಣೆ ಮಾಡಿ 7 ವಾರಗಳ ನಂತರದ ದಿನವನ್ನು, 50ನೆಯ ದಿನವನ್ನು ಪಂಚದಶಮ ಹಬ್ಬದ ಸಿದ್ಧತೆಯಾಗಿ ಪಂಚದಶಮ ಹಬ್ಬವನ್ನಾಗಿ ಆಚರಣೆ ಮಾಡುತ್ತಿದ್ದರು. ಆ ಸೀನಾಯಿ ಪರ್ವತದ ಮೇಲೆ ಇಳಿದು ಬಂದ ಬೆಂಕಿ ಜನರಿಗೆ ಭಯವನ್ನು ಹುಟ್ಟಿಸಿತ್ತು. ಯಾರಾದರೂ ಆ ಬೆಟ್ಟವನ್ನು ಮುಟ್ಟಿದ್ದೇ ಆದರೆ, ದೇವರ ಪ್ರಸನ್ನತೆ ತುಂಬಿದಂಥ ಸ್ಥಳ, ಆ ಬೆಟ್ಟವನ್ನು ಮುಟ್ಟಿದ್ದೇ ಆದರೆ ಪಶು ಪಕ್ಷಿ ಪ್ರಾಣಿ ಜನರು ಯಾರೇ ಆಗಲಿ ಅವರು ನಾಶವಾಗಿ ಹೋಗುತ್ತಿದ್ದರು. ಜನರೆಲ್ಲರೂ ನಡುಗುತ್ತಿದ್ದರು. ಆ ದೇವರ ಸ್ವರವನ್ನು ಕೇಳಿ ಭಯಪಡುತ್ತಿದ್ದರು. ಮೋಶೆಗೆ ಹೇಳಿದರು, ಮೋಶೆ, ನೀನು ದೇವರೊಟ್ಟಿಗೆ ಮಾತನಾಡಿ ತದನಂತರ ಬಂದು ನಮಗೆ ತಿಳಿಸು ಎಂಬುದಾಗಿ. ಅಷ್ಟರ ಮಟ್ಟಿಗೆ ಪರಿಶುದ್ಧನಾದ ದೇವರ ಪ್ರಸನ್ನತೆ ಅವರಲ್ಲಿ ಕಾರ್ಯ ಮಾಡುತ್ತಿತ್ತು. ಆದರೂ ಸಹ ಆ ಜನರು, ಸೀನಾಯಿ ಬೆಟ್ಟದ ಮೇಲೆ ದೇವರ ಪ್ರಸನ್ನತೆ ಇದೆ, ಸುತ್ತಲೂ ದಗದಗಿಸುವ ಅಗ್ನಿಯ ಜ್ವಾಲೆಗಳಿದೆ, ಪರಿಶುದ್ಧನಾದ ದೇವರ ಪ್ರಸನ್ನತೆ ಇಳಿದು ಬಂದಿದೆ. ಆದರೂ
ಅವರು ದೇವರನ್ನ ಮರೆತು, ದೇವಸೇವಕನಾದ ಮೋಶೆಯನ್ನು ಮರೆತು ತಮ್ಮದೇ ಆದ ಹೋರಿಕರುವನ್ನ ಮಾಡಿ ಆರಾಧನೆ ಮಾಡತೊಡಗಿದಾಗ ದೇವರ ಕೋಪಾಗ್ನಿಗೆ ಗುರಿಯಾದರು. ಹಳೆಯ ಒಡಂಬಡಿಕೆಯಲ್ಲಿ ಪಂಚಾದಶಮ ಹಬ್ಬವನ್ನು ಆಚರಣೆ ಮಾಡುವ ಸಮಯದಲ್ಲಿ ಅಂದೇ 3,000 ಮಂದಿ ನಾಶವಾದರು, ಸತ್ತು ಹೋದರು. ಭಯಂಕರವಾದುದು, ದೇವರಿಗೆ ವಿರುದ್ಧವಾಗಿ ನಡೆದ ಕಾರಣ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಪ್ರಭು ಯೇಸುವಿನ ಶಿಲುಬೆಯ ಮರಣದ ಮೂಲಕ ನಾವು ಪಡೆದುಕೊಂಡ ರಕ್ಷಣೆಯ ನಿಮಿತ್ತ ಇಳಿದು ಬಂದ ಸ್ವರ್ಗದ ಶಕ್ತಿ ಪವಿತ್ರಾತ್ಮರ ಮೂಲಕ 3,000 ಜನ ನಾಶನದಿಂದ ಜೀವಕ್ಕೆ ಬಂದರು. ಅದಕ್ಕಾಗಿ ಸಂತ ಪೌಲ ಅದ್ಭುತಕರವಾಗಿ ಹೇಳುತ್ತಾರೆ, ಹಳೆಯ ಒಡಂಬಡಿಕೆ ಮರಣಕರವಾದದ್ದು, ಆ ಶಾಸನ ಮರಣಕ್ಕೆ ಸಂಬಂಧಪಟ್ಟದ್ದು. ಹೊಸ ಒಡಂಬಡಿಕೆ ಸಜೀವದಾಯಕವಾದದ್ದು, ಇದು ಪವಿತ್ರಾತ್ಮರಿಗೆ ಸಂಬಂಧಪಟ್ಟದ್ದು. ಪವಿತ್ರಾತ್ಮರು ಜೀವವನ್ನು ಕೊಡುವಂತವರಾಗಿದ್ದಾರೆ. ಹಳೆಯ ಒಡಂಬಡಿಕೆಯ ಸೇವೆಯನ್ನು ಮಾಡಿದ ಸೇವಕ ಮೋಶೆ, ಅವನ ಮುಖದಲ್ಲಿ ದೇವರ ಮಹಿಮೆ ಕುಂದಿ ಹೋಗುವಂತಿತ್ತು. ಆದರೆ ಹೊಸ ಒಡಂಬಡಿಕೆಯ ಸೇವಕರಾದ ನಾವು ನಮ್ಮ ಸ್ವಂತ ಶಕ್ತಿಯಿಂದಲ್ಲ, ನಮ್ಮ ಸಾಮರ್ಥ್ಯದಿಂದಲ್ಲ, ದೇವರ ಆತ್ಮದಿಂದಲೇ ಈ ಸಜೀವದಾಯಕವಾದ ಆತ್ಮಭರಿತವಾದ ಸಂದೇಶವನ್ನ ಸಾರುತ್ತಿದ್ದೇವೆ. ನಶಿಸಿ ಹೋಗುವ ಹಳೆಯ ಒಡಂಬಡಿಕೆಯ ಮಹಿಮೆ ಅಷ್ಟು ಮಹಿಮೆಯಿಂದ ತುಂಬಿರುವಂತದ್ದಾದರೆ, ಜೀವವನ್ನು ಕೊಡುವ, ಸಜೀವವನ್ನು ತಂದುಕೊಟ್ಟ ಪವಿತ್ರಾತ್ಮರ ಅಭಿಷೇಕ, ಪವಿತ್ರಾತ್ಮ ಭರಿತವಾದ ಈ ಹೊಸ ಒಡಂಬಡಿಕೆಯ ಸೇವೆ ಇನ್ನೆಷ್ಟು ಮಹಿಮಾ ಚೈತನ್ಯದಿಂದ ಕೂಡಿರುತ್ತದೆ. ಇಂದು ನಾವು ಹಳೆಯ ಒಡಂಬಡಿಕೆಯ ಸೇವಕರಲ್ಲ, ಬದಲಿಗೆ ಸಜೀವವನ್ನು ಕೊಡುವ, ನಮ್ಮ ಹೃದಯವೆಂಬ ಹಲಗೆಯ ಮೇಲೆ ಕೆತ್ತಲ್ಪಟ್ಟದ್ದು. ಹಳೆಯ ಒಡಂಬಡಿಕೆ ಪಂಚಾದಶಮ ಹಬ್ಬದ ಸಮಯದಲ್ಲಿ 10 ಆಜ್ಞೆಗಳನ್ನು ಕಲ್ಲಿನ ಮೇಲೆ, ಶಿಲೆಗಳ ಮೇಲೆ ಬರೆಯಲಾಯಿತು. ಆ ಕಲ್ಲು ಹೇಗೆ ಕಠಿಣವೋ ಅವರ ಹೃದಯ ಸಹ ಕಾಠಿಣ್ಯತೆ ತುಂಬಿತ್ತು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಪಂಚಾಶತಮ ಹಬ್ಬದ ದಿನ ಪವಿತ್ರಾತ್ಮರ ಅಗ್ನಿ ಅವರ ಮೇಲೆ ಸಶರೀರವಾಗಿ ಇಳಿದು ಬಂದು ವಾಸ ಮಾಡಿದಾಗ ಅವರ ಕಲ್ಲಾದ ಹೃದಯ ಪ್ರೀತಿಯ ಹೃದಯವಾಗಿ, ಹೊಸ ಸ್ವಭಾವ, ಹೊಸ ಮನಸ್ಸು, ಆತ್ಮರಿಂದ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಂತೆ ಹೊಸ ಸೃಷ್ಟಿಗಳನ್ನಾಗಿ ಆಂತರ್ಯದಲ್ಲಿ ಅವರು ಹೊಸ ಮನುಷ್ಯರಾದರು. ದೇವರ ಪ್ರಸನ್ನತೆ ಇದ್ದರೂ ಸಹ ಹಳೆಯ ಒಡಂಬಡಿಕೆಯಲ್ಲಿ ಅವರು ಹಳೆಯ ಆಚಾರ ವಿಚಾರಗಳನ್ನು ಬಿಡಲೊಲ್ಲದೆ ವಿಗ್ರಹಾರಾಧನೆ ಮಾಡುವುದರ ಮೂಲಕ ದೇವರ ಕೋಪಾಗ್ನಿಗೆ ತುತ್ತಾದರು. ಆದರೆ ಆತ್ಮರ ಅಭಿಷೇಕವನ್ನು ಪಡೆದುಕೊಂಡ ಹೊಸ ಒಡಂಬಡಿಕೆಯ ಸೇವಕರಾದ ನಾವುಗಳು ವಿಗ್ರಹಾರಾಧನೆಯನ್ನು ತೊರೆದು ಅಶುದ್ಧವಾದುದನ್ನು ಬಿಟ್ಟು ದೇವರ ಕಡೆಗೆ ನಾವು ಸೇರಿಕೊಂಡಿದ್ದೇವೆ. ನನಗೆ ಇಲ್ಲಿ ಕಂಡುಕೊಂಡಂತಹ ವಿಷಯ ಅದ್ಭುತಕರವಾದದ್ದು. ಪಂಚಾಶತಮ ಹಬ್ಬದ ದಿನ 3,000 ಮಂದಿ ರಕ್ಷಣೆಯನ್ನು ಹೊಂದಿಕೊಂಡರು. ಅದೇ ಹಳೆಯ ಒಡಂಬಡಿಕೆಯಲ್ಲಿ ಅದೇ ಹಬ್ಬದ ಸಮಯದಲ್ಲಿ ದೇವರ ಪ್ರಸನ್ನತೆ ತುಂಬಿತ್ತು. ಆದರೆ ಅವರು ಅಜ್ಞಾನಿಗಳಾದರು, ಹಠಮಾರಿಗಳಾದರು. ದೇವರ ಆತ್ಮ ಅವರೊಳಗೆ ಕಾರ್ಯ ಮಾಡಲು ಸಾಧ್ಯವಾಗದೆ ದೇವರ ಆತ್ಮನನ್ನೇ ಪ್ರತಿಭಟಿಸಿದರು. ಯೆಶಾಯ 63:10 ನೀವು ನಿಮ್ಮ ಪೂರ್ವಜರಂತೆ ಪವಿತ್ರಾತ್ಮರನ್ನು ಪ್ರತಿಭಟಿಸುತ್ತೀರಿ, ಪವಿತ್ರಾತ್ಮರನ್ನು ವಿರೋಧಿಸುತ್ತೀರಿ, ಪವಿತ್ರಾತ್ಮರನ್ನು ನಿರ್ಲಕ್ಷ್ಯ ಮಾಡುತ್ತೀರಿ, ಪವಿತ್ರಾತ್ಮರಿಗೆ ಅವಿಧೇಯರಾಗಿ ನಡೆದುಕೊಳ್ಳುತ್ತೀರಿ ಎಂಬುದಾಗಿ. ಪವಿತ್ರಾತ್ಮರು ಜೀವ ಕೊಡುವ ಆತ್ಮ. ಈ ಹೊಸ ಒಡಂಬಡಿಕೆ ಸಜೀವದ ಮಾರ್ಗ, ಜೀವದಾಯಕವಾದ ಶುಭ ಸಂದೇಶ. ಇದು ಕಲ್ಲಿನ ಮೇಲೆ ಕೊರೆಯಲ್ಪಟ್ಟದಲ್ಲ, ನಮ್ಮ ಹೃದಯವೆಂಬ ಹಲಗೆಯ ಮೇಲೆ ಪವಿತ್ರಾತ್ಮರ ಮೂಲಕ ಬರೆಯಲ್ಪಟ್ಟ ಜೀವಂತ ಶುಭ ಸಂದೇಶವಾಗಿದೆ. ನಾವೇ ಜೀವಂತ ಶುಭ ಸಂದೇಶಗಳಾಗಿ ಮಾರ್ಪಾಡಾಗುವಂತೆ ಸಂತ ಪೌಲ ಅದ್ಭುತಕರವಾಗಿ ಹೇಳುತ್ತಾರೆ. ನಿಮ್ಮ ಹೃದಯವೆಂಬ ಹಲಗೆಯ ಮೇಲೆ ಪವಿತ್ರಾತ್ಮರಿಂದ ಬರೆಯಲ್ಪಟ್ಟ ಸಜೀವದಾಯಕ ಶುಭ ಸಂದೇಶ ನಾವೇ ಆಗಿದ್ದೇವೆ ಎಂಬುದಾಗಿ. ಇಂಥ ಒಂದು ಆತ್ಮರ ಅಭಿಷೇಕವನ್ನು ದೇವರು ನಮಗೆ ಕೊಟ್ಟಿರುವಾಗ ನಮ್ಮೊಳಗೂ ನೀವು ವಾಸ ಮಾಡುವ ಪವಿತ್ರಾತ್ಮರಿಗೆ ವಿರೋಧವಾಗಿ ಪಾಪ ಮಾಡಿದ್ದಕ್ಕಾಗಿ ಕ್ಷಮೆ ಕೇಳೋಣ. ಕರ್ತರಾದ ಯೇಸುವೇ, ಮುಂಜಾನೆ ವೇಳೆಯಲ್ಲಿ ಪಂಚಾಶತಮ ಹಬ್ಬದ ಈ ಒಂದು ಸುಸಂದರ್ಭದಲ್ಲಿ ಮತ್ತೊಂದು ಆವರ್ತಿ ಪವಿತ್ರಾತ್ಮರಿಗಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಹಸ್ತ ನಿಕ್ಷೇಪ ಪ್ರಾರ್ಥನೆ ಮೂಲಕ ನೀನು ಪಡೆದುಕೊಂಡ ಪವಿತ್ರಾತ್ಮರ ವರದಾನವನ್ನ ಪುನಃ ಪ್ರಜ್ವಲಿಸುವಂತೆ ಮಾಡಬೇಕೆಂದು ತಿಮೋಥೆಯನಿಗೆ ಸಂತ ಪೌಲರು ನುಡಿದ ರೀತಿಯಲ್ಲಿ ನಮ್ಮೊಳಗಿರುವ ಪವಿತ್ರಾತ್ಮರು ಪುನಃ ಪ್ರಜ್ವಲಿಸುವಂತೆ ಯೇಸುವೇ ನಮ್ಮಲ್ಲಿ ನೀವು ಕಾರ್ಯ ಮಾಡಿರಿ. ಓ ಪರಿಶುದ್ಧಾತ್ಮರೇ, ನಿಮ್ಮನ್ನು ನೋಯಿಸುವುದಕ್ಕಾಗಿ ಕ್ಷಮೆ ಕೇಳುತ್ತೇವೆ. ನಿಮಗೆ ವಿರೋಧವಾಗಿ ಹಳೆಯ ಪಾಪಗಳಿಗೆ ಹೋದ
ದಿನಗಳಿಗಾಗಿ ಕ್ಷಮೆ ಕೇಳುತ್ತೇವೆ. ನಿಮ್ಮನ್ನು ಕುಗ್ಗಿಸುವುದಕ್ಕಾಗಿ ನಾವು ಕ್ಷಮೆ ಕೇಳುತ್ತೇವೆ. ಪರಿಶುದ್ಧಾತ್ಮರೇ, ನಮ್ಮನ್ನು ಕ್ಷಮಿಸಿರಿ. ನಮ್ಮ ಸ್ವಭಾವವನ್ನು ಚೆನ್ನಾಗಿ ಅರಿತುಕೊಂಡಿರುವ ಪರಿಶುದ್ಧಾತ್ಮರೇ, ನನ್ನನ್ನು ಹೊಸ ಸೃಷ್ಟಿಯನ್ನಾಗಿ ಮಾರ್ಪಡಿಸಿರಿ. ಅಂದು ಪಂಚಾಶತಮ ಹಬ್ಬದ ದಿನ ಪ್ರೇಷಿತರ ಮೇಲೆ ಇಳಿದು ಬಂದ ಪರಿಶುದ್ಧಾತ್ಮರ ಅಗ್ನಿ ಅವರ ಆಂತರ್ಯವನ್ನು ಬಲಪಡಿಸಿ ಶರೀರದ ದುರಿಚ್ಛೆಗಳಿಂದ ಬಿಡುಗಡೆಯನ್ನು ನೀಡಿ ದೇವರ ಮಹತ್ಕಾರ್ಯಗಳನ್ನು ಸಾರುವ ಜೀವಂತ ಶುಭ ಸಂದೇಶಗಳನ್ನಾಗಿ ಮಾರ್ಪಡಿಸಿದ ರೀತಿಯಲ್ಲಿ ನಾವು ಸಹ ಪವಿತ್ರಾತ್ಮರ ಕೃಪಾವರಗಳಿಂದ ತುಂಬಿಸಲ್ಪಟ್ಟು ನಡೆ ನುಡಿಯಲ್ಲಿ ಯೇಸುವಿಗೆ ಸಾಕ್ಷಿಗಳಾಗಿ ಈ ಲೋಕದಲ್ಲಿ ಜೀವಂತ ಶುಭ ಸಂದೇಶಗಳಾಗಿ ಮಾರ್ಪಡುವಂತೆ ಪರಿಶುದ್ಧಾತ್ಮರೇ ನಮ್ಮಲ್ಲಿ ಆಳ್ವಿಕೆ ಮಾಡಿರಿ, ಅಭಿಷೇಕಿಸಿರಿ. ನಿಮ್ಮ ದೇವರ ಚಿತ್ತಕ್ಕನುಗುಣವಾಗಿ ಮುನ್ನಡೆಸಿರಿ. ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್.